ಎಲ್ಲ ವರ್ಗಕ್ಕೂ ದಕ್ಕಿದ ಬಜೆಟ್. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್. ಅಹಿಂದ ವರ್ಗ ಸೇರಿದಂತೆ ಎಲ್ಲ ವರ್ಗದ ಜನರಿಗೂ ಒಪ್ಪಿಗೆಯಾದ ಬಜೆಟ್ ಈ ಬಾರಿ ಎಲ್ಲ ಕ್ಷೇತ್ರಕ್ಕೂ ಸಂದಿವೆ. ಜನಮನ್ನಣೆಯ ಬಜೆಟ್ ದಾಖಲೆಯಲ್ಲಿ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕಿನ ಕಸಬಾ ಹೋಬಳಿ ಕೋಡಗಿಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಡೆದ 3 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲಾ ಶಾಸಕರು ಬಜೆಟ್ಗಾಗಿ ಕ್ರಿಯಾಯೋಜನೆ ಸಿದ್ಧಪಡಿಸಿ ಮುಖ್ಯಮಂತ್ರಿಗಳ ಬಳಿ ಬೇಡಿಕೆ ಇಟ್ಟಿದ್ದೆವು. ಈ ವರ್ಷ ಮನ್ನಣೆಗೆ ಬಂದಿಲ್ಲ. ಮುಂದಿನ ವರ್ಷ ಬಜೆಟ್ನಲ್ಲಿ ಎಲ್ಲಾ ಯೋಜನೆಗೆ ಅಸ್ತು ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕಿಗೆ ಜವಳಿ ಪಾರ್ಕ್ ನಿರ್ಮಾಣಕ್ಕೆ 20 ಎಕರೆ ಭೂಮಿಯನ್ನು ಹೊಸಹಳ್ಳಿ ಬಳಿ ಗುರುತಿಸಲಾಗಿತ್ತು. ಕಿರಿದಾದ ರಸ್ತೆ ಹಿನ್ನೆಲೆ ಈ ಬಾರಿ ಬಜೆಟ್ನಲ್ಲಿ ಗಣನೆಗೆ ಸಿಕ್ಕಿದೆ. ರಸ್ತೆ ಅಗಲೀಕರಣ ಮಾಡಲು ಈಗಾಗಲೇ ಚರ್ಚಿಸಿದ್ದೇನೆ. ಮುಂದಿನ ಬಜೆಟ್ನಲ್ಲಿ ಜವಳಿ ಪಾರ್ಕ್ ವಸತಿ ಯೋಜನೆ ನಾವು ಹಿಂದಿನ ಸರ್ಕಾರದಾಗ 5 ವರ್ಷ ಒಂದು ಮನೆ ಕೊಟ್ಟಿಲ್ಲ. ಈ ವರ್ಷ ನಾವು 2.5 ವರ್ಷ ಐತೆ. ಗ್ರಾಮೀಣ ಪ್ರದೇಶದಾಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಇದಕ್ಕೂ ನಾವು ಮನೆ ಕೊಟ್ಟಿಲ್ಲ. ಇದರಿಂದ ಭಾರಿ ಮನೆಗಳಿಗೆ ಬೇಡಿಕೆ ಇದೆ. ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಹೇಳಿಲ್ಲ. ಇವರು ವೆಂಕಟೇಶ್ ಅಧ್ಯಕ್ಷರು ಹೇಳಿದ್ರು. ಅಧ್ಯಕ್ಷವಾಗಿ ಅವರು ಮೆಮೊರಾಂಡಮ್ ಕೊಟ್ಟಿರ್ತಾರೆ ಏನೋ ಗೊತ್ತಿಲ್ಲ. ಸರ್ಕಾರ ಈಗಾಗಲೇ 5 ರೂಪಾಯಿ ಕೊಡ್ತಾ ಇದೆ. ಸರ್, ಏನಿದು ತಾಲೂಕು ಬಜೆಟ್ನಲ್ಲಿ ತಾಲೂಕಿಗೆ ಏನಾದರೂ ಕೊಟ್ಟಿದ್ದಾರೆ? ಅಲ್ಲ, ಜಿಲ್ಲೆಗೆ ಇಡೀ ಜಿಲ್ಲೆಗೆ ಎಲ್ಲ ಆಶಾದಾಯಕ ಇತ್ತು. ನಾವು ಎಲ್ಲರೂ ಒಂದು ಆಕ್ಷನ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದು. ಎಲ್ಲ MLAಗಳು ಸೇರಿ ಮೀಟಿಂಗ್ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಕಡೆ ಕೊಟ್ಟಿದ್ದು. ಮತ್ತು ಮುಖ್ಯಮಂತ್ರಿಗಳು ಕೂಡ ಮೀಟ್ ಮಾಡಿ ಮಾತಾಡಿದ್ದು. ಈ ಸರಿ ಸೇರಿಸಿಲ್ಲ. ಮುಂದಿನ ಸರಿ ನೋಡೋಣ ಏನಾದ್ರು ನಮಗೆ ದೇವಸ್ಥಾನ ದುಡ್ಬೇಕಷ್ಟೇ. ನಾವೇನೋ ಮಾಡ್ತಾ ಇದ್ದೀವಿ. ಓಕೆ, ನೀವು ಹೋಗೋಣ.